ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಬ್ಲೌಸ್ಗೆ ಒಂದು ಲೇಸ್ ಪ್ಯಾಟ್ರನ್ ತೋರಿಸ್ತೀನಿ. ಬಾರ್ಡ್ರು ನೋಡಿ, ಈ ಥರ ಬ್ರೋಕೆಟ್ ಬ್ಲೌಸ್ಗೆ ಈ ಥರ ಸಿಂಪಲ್ಲಾಗಿ ಒಂದು ಬಾರ್ಡ್ರ್ ಮಾಡ್ಕೊಳ್ಳೋದು. ಸೊ ಕ್ರೋಶಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫುಲ್ ನೆಕ್ ಇದಕ್ಕೆಲ್ಲ ಮಾಡ್ಬೋದು ನೀವು ಪೂರ್ತಿ. ಇದಕ್ಕೆ ನಾನು 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಹಾಗೆ ಕೋನ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಸಿಲ್ಕ್ ಥ್ರೆಡ್ ಬೇಕು ಅಂದರೆ 6 or 8 ಎಳೆ ತೊಗೋಬೋದು. ಬಟ್ ಏನಾಗುತ್ತೆ ಅಂದರೆ ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಮಡಚ್ಕೊಳ್ಳುತ್ತೆ. ಸೊ ಆದಷ್ಟು ಮಡಚ್ಕೊಳ್ಳೋದೇ ಇರಬೇಕು ಅಂದರೆ ಈ ಥರ ದಾರ ತಗೊಳ್ಳಿ. ಒಂದು ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಬಿಟ್ಟು ನೋಡಿ, ಸ್ಲೀವ್ಸಿಗೆ ಇಲ್ಲಿಂದ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯೋ ಅಲ್ಲಿಂದ ಕೆಲವರಿಗೆ ಒಂದಿಷ್ಟು ಜಾಗ ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಒಂದು ಅರ್ಧ ಇಂಚು 1 ಇಂಚು ಅದು ನೀವು ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಹಾಕಿ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ. ಸ್ವಲ್ಪ ತಿಕ್ಕಿರುತ್ತೆ ಬಟ್ಟೆ, ಸೊ ಹುಷಾರಾಗಿ ನೋಡಿಕೊಂಡು ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 3 ಚೈನ್ ಫುಲ್ ಸ್ಲೀವ್ಸು ಹಾಕ್ಕೊಳ್ತಾ ಹೋಗೋಣ. ಪೂರ್ತಿ ಇದೇ ಥರ ಮಾಡ್ತಾ ಹೋಗೋಣ, ಪೂರ್ತಿ ಇಲ್ಲಿ ತನಕನೂ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸೆಕೆಂಡ್ ಲೈನ್ ಇದು ನೋಡಿ, ಇಲ್ಲಿಯೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ 3 ಚೈನ್ ಹಾಕಿರ್ತೀವಲ್ಲ, ಈ 3 ಚೈನಲ್ಲಿ ಒಂದು ಲಾಕ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ, ಲಾಕು ಇಲ್ಲ ಸಿಂಗಲ್ ಕ್ರೋಶ. ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಇಲ್ಲಿಗೆ ಒಂದು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲ ಪಿಕಾಟ್ ಥರ ಬರುತ್ತಲ್ಲ, ಈ ಥರ ಸ್ವಲ್ಪ 11 ಬದಲು 10 ತೊಗೊಳ್ಳಿ, ಮೇ ಬಿ ಈಸಿ ಆಗ್ಬೋದು. ಈ ಥರ ಲಾಕ್ ಮಾಡಿಬಿಟ್ಟು ಒಂದು ಅದೇ 3 ಚೈನಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ತಿರ್ಗಾನು ಪಕ್ಕದ 3 ಚೈನಿಗೆ ಹೋಗಿ ಒಂದು ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸಖತ್ ಸಿಂಪಲ್ ಇದೆ, ಇದು ಈಸಿ ಇದೆ. 4 ಚೈನ್ ಹಾಕಿ ಮತ್ತು ಈ ಸಿಂಗಲ್ ಕ್ರೋಶಲ್ಲಿ ದಾರ ತಗೊಂಬಂದು ಈ ಥರ 2ನ್ನ 1 ಮಾಡಿ, ಲಾಕ್ ಆಗುತ್ತೆ. ಮತ್ತು ಅದೇ 3 ಚೈನಲ್ಲಿ ಒಂದು ಲಾಕ್ ಮಾಡಿ ನೋಡಿ, ಈ ಥರ ಬರ್ತಾ ಹೋಗುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಮತ್ತು 4 ಚೈನ್, ಮತ್ತು ನೋಡಿ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಈ ಲಾಕಲ್ಲಿ ದಾರ ತೊಗೊಂಬಂದ್ಬಿಟ್ಟು ಇದನ್ನು 2 ರಿಂಗ್ನ 1 ಮಾಡಿ, 1 ಪಿಕಾಟ್ ಆಗುತ್ತೆ. ಮತ್ತು ತಿರ್ಗಾನು ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಸೊ ಮಾಡ್ತಾ ಹೋಗೋಣ ಇದೇ ಥರ ಫುಲ್ಲು. ನೆಕ್ಗೆಲ್ಲ ಫಿನಿಷ್ ಮಾಡಿದ ಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ಸಿಂಪಲ್ ಇದೆ, ಸ್ವಲ್ಪ ಓಲ್ಡ್ ಡಿಸೈನ್ ಆಗಿರ್ಬೋದು, ಬಟ್ ಸ್ಯಾರೀಸ್ಗಿಂತ ಬ್ಲೌಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಅದಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಬರುತ್ತೆ. ಮಾಡ್ತಾ ಹೋಗೋಣ. ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲಾಗಿ ಈ ಥರ ಕಾಣುತ್ತೆ. ಇಲ್ಲಿ ಪಿನ್ ಹಾಕ್ಕೊಳ್ಳೋದ್ರಿಂದ ನಾನು ಇದಿಷ್ಟು ಬಿಟ್ಟಿದ್ದೀನಿ. ಸೊ ಇದಿಷ್ಟು ಈ ಥರ ಕಾಣುತ್ತೆ. ಫ್ರಂಟು ಹಾಕಿದ್ದೀನಿ ನಾನು ನೋಡಿ, ಫ್ರಂಟು ಹಾಕಿದ್ದೀನಿ ಆ್ಯಂಡ್ ಸ್ಲೀವ್ಸ್ಗೂ ಹಾಕಿದ್ದೀನಿ. ಸೊ ಈ ಥರ ಬ್ಲೌಸ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು.
ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿದೆ, ಬಟ್ ಎಲಿಗೆಂಟಾಗಿದೆ, ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ನೀವು ನೆಕ್ಸ್ಟು ಯಾವುದಾನು ವೀಡಿಯೋಸ್ ಬರೋದನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ನೀವು ವ್ಯೂ ಮಾಡ್ಬೋದು. ಓಕೆ, ಸೊ ನೋಡೋಣ. ನೆಕ್ಸ್ಟ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಡಿಸೈನ್ ಹೇಳ್ಕೊಡ್ಬೇಕಂತ ಇದ್ದೀನಿ. ಯಾಕೋ ಟೈಮ್ ಆಗ್ತಾಯಿಲ್ಲ, ಟ್ರೈ ಮಾಡ್ತೀನಿ. ನಾಳೆ ನಾಳೆದ್ರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್.